ರಾಮನಗರದಲ್ಲಿ ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವ್ರು ಬಹಳ ಜನ ಇದ್ದಾರೆ. ಅಲ್ಲಿ ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನು ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. HD ಕುಮಾರಸ್ವಾಮಿ ಅವರು ಯಾಕೋ ಇತ್ತೀಚೆಗೆ ಮುಸ್ಲಿಮರು ಕಂಡ್ರೆ ಒಂದ್ ರೀತಿ ಸಿಡಿಮಿಡಿ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ತಮ್ಮ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಒಂದು ಹಂತದಲ್ಲಿ ಅಂದ್ರೆ ಬಿಜೆಪಿಯೊಂದಿಗೆ ಕೈ ಜೋಡಿಸುವುದಕ್ಕೆ ಮೊದಲಿನಿಂದಲೂ ಕೂಡ ಮುಸ್ಲಿಂ ಸಮುದಾಯ JDS ಜೊತೆ ಒಂದು ನಂಟನ್ನು ಇಟ್ಕೊಂಡಿತ್ತು, JDSಗೆ ಸಪೋರ್ಟ್ ಮಾಡ್ತಾ ಇತ್ತು. ಆದ್ರೆ ಯಾವಾಗ HD ಕುಮಾರಸ್ವಾಮಿ ಅವರು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನೆಲ್ಲ ಬದಿಗಿಟ್ಟು ರಾಜಕೀಯ ಅವಕಾಶಗಳನ್ನೇ ಮುಖ್ಯವಾಗಿಟ್ಟುಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಅಲ್ಲಿಂದ ಸಹಜವಾಗಿಯೇ ಮುಸ್ಲಿಂ ಸಮುದಾಯ ಹಿಂದೆ ಸರಿಯುತ್ತೆ. ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, HD ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ SIR ಪ್ರೋಸೆಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸಾಮಾನ್ಯ ಸ್ಟೇಟ್ಮೆಂಟ್ ಆಗಿದ್ರೆ ಒಪ್ಕೊಳ್ಬೋದಿತ್ತು. ಆದ್ರೆ ಒಂದು ಸಮುದಾಯವನ್ನ ಈ ರೀತಿ, ಅದು ತಮ್ಮ ಪಕ್ಷದ ಜೊತೆ ನಿಂತಿದ್ದಂತ ಒಂದು ಸಮುದಾಯವನ್ನ, ಮತ್ತು ಇವತ್ತಿಗೂ ಕೂಡ ಮುಸ್ಲಿಮರ ಋಣದಲ್ಲಿದ್ದಾರೆ HD ಕುಮಾರಸ್ವಾಮಿ ಅವರು. ಅಂತ ಸಮುದಾಯದ ಮೇಲೆ ಒಂದು ಆರೋಪ ಮಾಡೋದಿದೆಯಲ್ಲ, ಅದು ಬಹಳ ಒಂದ್ ರೀತಿ ಅಕ್ಷಮ್ಯ ಅಂತ ಅನ್ಸತ್ತೆ. HD ಕುಮಾರಸ್ವಾಮಿ ಅವರು ಈ ರಾಮನಗರದ ಟಿಪ್ಪು ನಗರದಲ್ಲಿ SIR ಪ್ರೋಸೆಸ್ ನಡೀತಾ ಇತ್ತು. ಆ SIR ಪ್ರೋಸೆಸ್ ನಡೀತಿದ್ದ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಒಂದಷ್ಟು ಮುಸ್ಲಿಂ ಜನರು ತಮಗೆ ಬೇಕಾದ ಮಾಹಿತಿಯನ್ನ ಅಥವಾ ಅಧಿಕಾರಿಗಳಿಗೆ ಬೇಕಾದ ದಾಖಲೆಗಳನ್ನ ಕೊಡುವಂತಹ ಒಂದು ಚರ್ಚೆ, ಮಾತುಕತೆ ನಡೀತಾ ಇತ್ತು. ಅದನ್ನ ಯಾರೋ HD ಕುಮಾರಸ್ವಾಮಿ ಅವರಿಗೆ ರೆಕಾರ್ಡ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಅದು ಏನೋ ಹೊಸ ದಾಖಲೆಯನ್ನ ನಾನು ರಿಲೀಸ್ ಮಾಡ್ತಿದ್ದೀನಿ ಅನ್ನೋ ಅರ್ಥದಲ್ಲಿ ಅವರೊಂದು ಟ್ಯಾಬ್ ಇಟ್ಕೊಂಡು, ನೋಡಿ ರಾಮನಗರದಲ್ಲಿ ಬಾಂಗ್ಲಾ ವಲಸಿಗರು ಬಂದ್ಬಿಟ್ಟಿದ್ದಾರೆ, ಬಾಂಗ್ಲಾ ವಲಸಿಗರಿಗೆ ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ಅವರನ್ನ ಸೇರಿಸ್ಬಿಟ್ಟು ಅಕ್ರಮ ಮತದಾರರನ್ನ ಸೇರಿಸಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇಲ್ಲಿ ಅಕ್ರಮ ನಡೆಸಲಾಗ್ತಾ ಇದೆ ಅಂತೇಳಿ ಒಂದು ಆರೋಪ ಮಾಡಿದ್ರು. HD ಕುಮಾರಸ್ವಾಮಿ ಅವರೇ, ನೀವು 2 ಸಲ ಮುಖ್ಯಮಂತ್ರಿ ಆಗಿದ್ದೀರಿ, ಬಹಳ ಹಿರಿಯ ರಾಜಕಾರಣಿ ಆಗಿದ್ದೀರಿ, ನೀವು ಪರಿಶೀಲನೆ ಮಾಡ್ಬೇಕಾಗಿತ್ತು. ಅಲ್ಲಿ ರಾಮನಗರದ ಟಿಪ್ಪು ನಗರದಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ನಿಜವಾಗ್ಲೂ ಬಾಂಗ್ಲಾ ವಲಸಿಗರು ಬಂದಿದ್ರಾ, ಅಥವಾ ನಿಮಗೆ ಕಳಿಸಿದಂತ ವಿಡಿಯೋ ಮತ್ತೆ ನಿಮಗೆ ಮಾಹಿತಿ ಕೊಟ್ಟಂತವ್ರು ಸರಿಯಾದ ಮಾಹಿತಿಯನ್ನ ಕೊಟ್ರಾ, ಅಥವಾ ಅವ್ರು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ನೀವು ಏನಾದರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಹೇಳಿದ್ರ, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಆದ್ರೆ ಇದ್ಯಾವುದನ್ನೂ ತಿಳಿಯದೆ, ಇದ್ಯಾವುದನ್ನು ಪರಿಶೀಲನೆ ಮಾಡದೆ ಆ ಒಂದು ರಾಮನಗರದ ಟಿಪ್ಪು ನಗರದಲ್ಲಿ ಅಲ್ಲಿ SIR ಪ್ರೋಸೆಸ್ ನಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತ ಅಲ್ಲಿನ ಟಿಪ್ಪು ನಗರದ ಸ್ಥಳೀಯ ಮುಸ್ಲಿಮರನ್ನ ನೀವು ಬಾಂಗ್ಲಾ ವಲಸಿಗರು ಅಂತ ಕರಿತೀರಲ್ಲ, ಇದು ಸರಿನಾ? ಇಷ್ಟು ದಿನ ನಿಮಗೆ ರಾಮನಗರದಲ್ಲಿ ಮುಸ್ಲಿಮರು ಬಹಳ ಅತ್ಯಾಪ್ತರಾಗಿದ್ರು, ಪ್ರೀತಿ ಪಾತ್ರರಾಗಿದ್ರು. ಆದ್ರೆ ಈಗ ನಿಮಗೆ ರಾಮನಗರದ ಮುಸ್ಲಿಮರು ಬಾಂಗ್ಲಾ ವಲಸಿಗರಾಗಿ ಕಾಣ್ತಾರೆ. ಯಾಕೆ ಕಾಣ್ತಿದ್ದಾರೆ? ಇಷ್ಟು ದಿನ ಮಾತ್ರ ನಿಮಗೆ ಬಹಳ ಪ್ರೀತಿ ಇತ್ತು, ಈಗ ಅಲ್ಲಿನ ಮುಸ್ಲಿಮರು ಬಾಂಗ್ಲಾ ವಲಸಿಗರಾಗಿ ಕಾಣ್ತಿದಾರಲ್ಲ, ನೀವು ಆ ರೀತಿ ಹೇಳ್ತಿದ್ದೀರಲ್ಲ, ಇದು ನಿಮಗೆ ಸರಿನಾ? ಇದು ನಿಮಗೆ ಶೋಭೆನಾ? ಒಂದು ಸಮುದಾಯದ ಋಣದಲ್ಲಿ ಬದುಕುತ್ತಿರುವಂತ ಈ ಒಂದು ಪಕ್ಷ ಆ ಸಮುದಾಯವನ್ನ ಒಂದ್ ರೀತಿ ನಿಂದನಾತ್ಮಕವಾಗಿ ಮಾತಾಡೋದು ಎಷ್ಟು ಸರಿ? ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಮೂಲ ಏನು JDS ಇತ್ತಲ್ಲ, ಅದು ಇಬ್ಬಾಗ ಆದ ನಂತರ ದೇವೇಗೌಡರು ತಮ್ಮ ಪಕ್ಷಕ್ಕೆ ಜಾತ್ಯತೀತ ಅಂತ ಒಂದು ಪದ ಸೇರಿಸ್ತಾರೆ. ಜಾತ್ಯತೀತ ಅಂತ, ಸೆಕ್ಯುಲರ್, ಬಹಳ ಬಹಳ ಇಂಪಾರ್ಟೆಂಟ್ ಆದ ಪದ ಇದು. ಭಾರತಕ್ಕೆ
ಕರ್ನಾಟಕಕ್ಕೆ ಬೇಕಿರುವಾದಂತಹ ಪದ. ಅಂತ ಒಂದು ಪದವನ್ನ ಸೇರಿಸಿಕೊಂಡಾಕ್ಷಣ ನಮ್ಮ ಸಿದ್ಧಾಂತಗಳೇನು, ನಮ್ಮ ಬದ್ಧತೆಗಳೇನು, ನಮ್ಮ ವಿಚಾರಗಳೇನು, ನಮ್ಮ ಆಲೋಚನೆಗಳೇನು ಅನ್ನುವ ವಿಚಾರವನ್ನ ನೀವು ಹೇಳಿದ್ರಿ. ದೇವೇಗೌಡರು ಜಾತ್ಯತೀತ ಅನ್ನೋ ಪದವನ್ನ ಸೇರಿಸಿಕೊಂಡ ನಂತರ ಸಹಜವಾಗಿಯೇ ಈ ನಾಡಲ್ಲಿದ್ದಂತಹ ಮುಸ್ಲಿಮರು ಒಂದಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಜೊತೆ, ಇನ್ನೊಂದಷ್ಟು ಪ್ರಮಾಣದಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಂಡ್ರು. ಯಾವ ಕಾರಣಕ್ಕೆ ಗೊತ್ತಾ? ನೀವು ಜಾತ್ಯತೀತ ಅನ್ನುವ ಚಿಂತನೆಯನ್ನ ಇಟ್ಟುಕೊಂಡಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ. ಆ ಕಾರಣಕ್ಕೋಸ್ಕರನೇ ನಿಮಗೆ ಕರ್ನಾಟಕದ ಒಂದಷ್ಟು ಪಾಲು ಮುಸ್ಲಿಮರು ನಿಮ್ಮ ಜೊತೆ ನಿಂತಿದ್ರು. ಈಗ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಫೈರೋಜ್ ಅಂತ ಕಾಣುತ್ತೆ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 1995-96ರಿಂದಲೂ ಕೂಡ ರಾಮನಗರದಲ್ಲಿ JDS ಅಂದ್ರೆ ಈ ದಳಪತಿಗಳ ಕುಟುಂಬಕ್ಕೆ ಮುಸ್ಲಿಂ ಸಮುದಾಯ ಸದಾ ಬೆಂಬಲ ಕೊಡ್ತಾ ಬಂದಿದೆ. ರಾಮನಗರ ಅಷ್ಟೇ ಅಲ್ಲ, ಕರ್ನಾಟಕದ ಬಹುಭಾಗಗಳಲ್ಲಿ JDSಗೆ ಮುಸ್ಲಿಂ ಸಮುದಾಯ ಬೆಂಬಲ ಕೊಡ್ತಾ ಇತ್ತು ಮೊದಲು. ಈಗ ಯಾಕೆ ಕೊಡ್ತಾ ಇಲ್ಲ ಅನ್ನೋದನ್ನ ನಿಮಗೆ ಗೊತ್ತಾಗಿದೆ ಮತ್ತು ಅವ್ರಿಗೂ ಅರ್ಥ ಆಗಿದೆ. ಅಲ್ಲಿ ದೇವೇಗೌಡರಿಗೆ ಬೆಂಬಲ ಕೊಟ್ಟಿದೆ, ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟಿದೆ ಮುಸ್ಲಿಂ ಸಮುದಾಯ, ಜೊತೆಗೆ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ಕೊಟ್ಟಿದೆ, ಆನಂತರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಬೆಂಬಲ ಕೊಟ್ಟಿದೆ. ನಿಮ್ಮ ಈ ಸಮುದಾಯ ರಾಜಕೀಯವಾಗಿ ಪ್ರಾಬಲ್ಯವನ್ನು ಪಡೆಯೋದಕ್ಕೆ ಇದೇ ಮುಸ್ಲಿಂ ಸಮುದಾಯವೂ ಕೂಡ, ಮುಸ್ಲಿಂ ಸಮುದಾಯದ ಪಾತ್ರ ಬಹಳ ಗಮನಾರ್ಹವಾದುದು ಅನ್ನೋದನ್ನು ಕೂಡ HD ಕುಮಾರಸ್ವಾಮಿ ಅವರು ಮರಿಬಾರದು. ದೇವೇಗೌಡರು ದೇಶದಲ್ಲಿ ಪ್ರಧಾನಿ ಆಗೋದಿಕ್ಕೆ, HD ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದಿಕ್ಕೆ, ಅವರ ಪತ್ನಿ ಶಾಸಕಿ ಆಗೋದಿಕ್ಕೆ ಎಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಮೀನ್ಸ್ ರಾಜಕೀಯವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಸೈದ್ಧಾಂತಿಕ ವಿಚಾರದಲ್ಲಿ ನಿಮ್ಮ ಜೊತೆ ನಿಂತಿದ್ದಾರೆ. ಯಾವಾಗ ನೀವು BJP ಜೊತೆ ರಾಜಕೀಯ ಅವಕಾಶಗಳಿಗೋಸ್ಕರ, ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಅವರು ಸ್ವಲ್ಪ ರಾಜಿಯಾಗದೆ ನನಗೆ ರಾಜಕೀಯ ಅವಕಾಶಗಳಿಗಿಂತ ಈ ರಾಜ್ಯದ ನೆಲ, ಜಲ, ಭಾಷೆ, ಪ್ರಾದೇಶಿಕ ಅಸ್ಮಿತೆ ಬಹಳ ಇಂಪಾರ್ಟೆಂಟ್ ಅಂತೇಳಿ ನೀವು ಅವಾಗವಾಗ ಸಿಗುವ ರಾಜಕೀಯ ಅಧಿಕಾರದ ಮೇಲೆ ಕಣ್ಣಿಡುವುದರ ಬದಲಾಗಿ ಏನಾದರೂ ಪ್ರಾದೇಶಿಕ ಅಸ್ಮಿತೆಗೆ, ರಾಜ್ಯದ ಬದ್ಧತೆಗೆ ಏನಾದರೂ ಪ್ರಾಮಾಣಿಕವಾಗಿ ನಿಂತಿದ್ರೆ ಇವತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಬಲಿಷ್ಠ ಪ್ರಾದೇಶಿಕ ಪಕ್ಷವಾಗಿ ರೂಪುಗೊಳ್ಳುವ ಎಲ್ಲ ಅವಕಾಶವೂ ಇತ್ತು. ಆದರೆ ಅದನ್ನೆಲ್ಲವೂ ಕೂಡ ನೀವು ಕಳೆದುಕೊಂಡ್ರಿ. ಕಾರಣ ನೀವೇ. ನಿಮ್ಮ ಸೈದ್ಧಾಂತಿಕ ವಿಚಾರಗಳನ್ನ ಆ ಕ್ಷಣಕ್ಕೆ ಗಾಳಿಗೆ ತೂರು ಬಿಡೋದು, ಮೈತ್ರಿ ಮಾಡ್ಕೊಳ್ಳೋದು. ಸೊ ನೀವು ಈ ಅವಕಾಶದ ಹಕ್ಕಿಗಳ ತರ ಹಾರೋದನ್ನ ಬಿಟ್ಟು ಒಂದು ಗಟ್ಟಿಯಾಗಿ ನೆಲೆ ನಿಂತಿದ್ರೆ, ರಾಜ್ಯದ ಹಿತಾಸಕ್ತಿಗೆ ಪೂರ್ವಕವಾಗಿ ಕೆಲಸ ಮಾಡಿದ್ರೆ, ಇವತ್ತು ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಗಳು ಹೆಂಗೆ ಮೊದಲು ಬಲಿಷ್ಠ ಆಗಿದ್ವು ಆ ರೀತಿ JDS ಖಂಡಿತ ಬಲಿಷ್ಠ ಆಗ್ತಾ ಇತ್ತು. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳೋದ್ರ ಬದಲಾಗಿ ನಿಮ್ಮನ್ನು ಅಪ್ಕೊಳ್ತಾ ಇತ್ತು. ಆದ್ರೆ ನೀವು ಮಾಡಿದ್ದೇನು? ನಿಮ್ಮ ರಾಜಕೀಯ ಅನುಕೂಲಗಳು, ನಿಮ್ಮ ರಾಜಕೀಯ ಆಯ್ಕೆಗಳಿಗೋಸ್ಕರ ಒಂದ್ಸಲಿ JDS, ಒಂದ್ಸಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತೀರಿ, ಇನ್ನೊಂದ್ಸಲಿ BJP ಜೊತೆ ಮೈತ್ರಿ ಮಾಡ್ಕೊಳ್ತೀರಿ. ನಿಮ್ಮ ಸಿದ್ಧಾಂತಗಳ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿನೇ ಇಲ್ಲ. ಈಗ ಕ್ಲಾರಿಟಿ ಗೊತ್ತಾಗ್ತಾ ಇದೆ. ನಮಗೆ ಕ್ಲಾರಿಟಿ ಏನಂದ್ರೆ ರಾಜಕೀಯ ಅವಕಾಶ ಅಷ್ಟೇ. ಈ ಜಾತ್ಯತೀತತೆ, ಪ್ರಾದೇಶಿಕ ಅಸ್ಮಿತೆ, ರಾಜ್ಯದ ಹಿತಾಸಕ್ತಿಗಳು ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ನಿಮಗೆ. ನಿಮ್ಮ ಆದ್ಯತೆ ರಾಜಕೀಯ ಅವಕಾಶಗಳು ಸಿಕ್ಕಾಗ ನೀವು ಯಾವ ಸಿದ್ಧಾಂತಗಳನ್ನು ಬೇಕಾದರೂ ನೀವು ಚೇಂಜ್ ಆಗ್ತೀರಿ. ನೀವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಾಗ BJPಗರನ್ನ RSS ಬೈದಿರೋದನ್ನ ನಾವು ನೋಡಿದ್ದೀವಿ, ಟೀಕೆ ಮಾಡಿರೋದನ್ನು ಕೂಡ ನಾವು ನೋಡಿದ್ದೀವಿ. ಈಗ BJP ಜೊತೆ ಮೈತ್ರಿ ಮಾಡ್ಕೊಂಡಾಗ ಕಾಂಗ್ರೆಸ್ನ ಟೀಕೆ ಮಾಡೋದನ್ನು ನಾವು ನೋಡಿದ್ದೀವಿ. ಅಂದ್ರೆ ಈ ರೀತಿ ಅವಕಾಶಗಳಿಗೆ ನೀವು ಜಂಪ್ ಆಗದೆ ನೆಲೆ ನಿಂತಿದ್ರೆ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಬಲಿಷ್ಠವಾಗಿ ರೂಪುಗೊಳ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು BJPಯ ಜೊತೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನಿಂತಿದ್ದ ಮುಸ್ಲಿಂ ಸಮುದಾಯವನ್ನ ಈ ರೀತಿ ಅವರನ್ನ ಬಾಂಗ್ಲಾ ವಲಸಿಗರು ಅಂತ ಕರೆಯೋದಿದೆಯಲ್ಲ, ಬಿಡಿ. BJPಯವರು ಮಾತಾಡ್ತಾರೆ, BJPಯವರಿಗೆ ಅವರ ಬ್ಲಡ್ ಅಲ್ಲೇ ಇದೆ ಏನು ಜಾತೀಯತೆ, ಕೋಮುವಾದ, ಆಮೇಲೆ ಈ ಧರ್ಮದ್ವೇಷ ಅವ್ರದ್ದು ಅಜೆಂಡಾ. ಅದು ಅವ್ರಿಗೆ ಚುನಾವಣದ ಅಜೆಂಡಾ ಅಂದ್ರೆ ಇವೇನೆ: ಧರ್ಮ, ಜಾತಿ, ದೇವರು, ರಾಮ ಮಂದಿರ, ಆಮೇಲೆ ಹಿಂದೂಯಿಸಮು, ಮುಸ್ಲಿಂ ದ್ವೇಷ. ಅದು ಅವ್ರದ್ದೊಂದು ಚುನಾವಣಾ ತಂತ್ರಗಾರಿಕೆ. ಆದ್ರೆ ನೀವು ಕರ್ನಾಟಕದ ಪ್ರಾದೇಶಿಕ ಅಸ್ಮಿತೆ, ಜಾತ್ಯತೀತ ಅಂತ ಒಂದು ಹೆಸರಿಟ್ಟುಕೊಂಡು ಈ ರೀತಿ ಚೇಂಜ್ ಆಗಿ ಬಿಜೆಪಿಗರೇ ನಾಚುವಂತೆ ಮುಸ್ಲಿಮರನ್ನ ಬಾಂಗ್ಲಾ ವಲಸಿಗರು ಅಂತ ಕರೆದಿದ್ದು, ಇದು ನಿಮ್ಮ ಹತಾಶೆಯೋ ಅಥವಾ ಅವರ ಗಾಳಿ ನಿಮಗೆ ಸಂಪೂರ್ಣವಾಗಿ ಸೋಕಿದೆಯೋ? ಅದನ್ನು ನೀವೇ ಸ್ಪಷ್ಟಪಡಿಸ್ಬೇಕು. ನೀವು ಅಲ್ಲಿ ಹೇಳ್ತೀರಿ ಯಾವುದೋ ಒಂದು ಚೌಟ್ರಿಲಿ ಹೋಗಿದ್ದಾರೆ,
ಮುಸ್ಲಿಮರು ಆ ವಿಚಾರಕ್ಕೆ ಬರ್ತೀನಿ. ಏನು ಬಾಂಗ್ಲಾ ವಲಸಿಗರೆಲ್ಲ ಬಂದ್ಬಿಟ್ಟು ಏನು ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸಿಕೊಳ್ತಾ ಇದ್ದಾರೆ, ಅದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಇದು ತಪ್ಪು. ಅಲ್ಲಿ ರಾಮನಗರದಲ್ಲಿ ಚುನಾವಣಾ ಅಕ್ರಮ ಮಾಡೋದಕ್ಕೆ ಗೆಲ್ಲೋದಕ್ಕೆ ಏನೇನೋ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಆರೋಪ. ನೀವೆಲ್ಲ ಅದನ್ನ ಟ್ಯಾಬಲ್ಲಿ ಎಲ್ಲ ವಿಡಿಯೋ ತೋರಿಸಿದ್ರಿ. ಫ್ಯಾಕ್ಟ್ ನೀವು ತರಿಸ್ಕೋಬೇಕಾಗಿತ್ತು, ನೀವು ಚಿಂತನೆ ಮಾಡಬೇಕಾಗಿತ್ತು. ಸತ್ಯಾಂಶ ಏನು ಗೊತ್ತಾ? ಸತ್ಯಾಂಶ ನಾವು ಹೇಳ್ತೀವಿ. ನೀವು ಹೇಳಿದ್ರಲ್ಲ, ಆ ರಾಮನಗರದ ಟಿಪ್ಪು ನಗರದಲ್ಲಿ ನೀವು ಚೌಟ್ರಿ ಅಂತ ಹೇಳಿದ್ರಲ್ಲ, ಅದು ಚೌಟ್ರಿ ಅಲ್ಲ, ಅದೊಂದು ಶಾಲೆ. ಒಂದು ಶಾಲೆಯ ಒಳಾಂಗಣದಲ್ಲಿ ನಡೆದಂತಹ ಒಂದು SIR ಪ್ರೋಸೆಸ್. ಅದು SIR ಅನ್ನ ಯಾಕೆ ಆ ರೀತಿ ಮಾಡಿದ್ರು ಅಂದ್ರೆ, ಇದು ವಲಸಿಗರಿಗಾಗಿ. ಅಂದ್ರೆ ಕೆಲವರು ಎಲ್ಲಿಗೋ ಹೋಗಿರ್ತಾರೆ, ಕೆಲವರು ಅವ್ರ ವಲಸೆಯೇ ಅವರ ಬದುಕಾಗಿರುತ್ತೆ, ಒಂದು ಕಡೆ ನೆಲೆ ನಿಂತಿರೋದಿಲ್ಲ. ಸೊ ಅಂಥವ್ರನ್ನ ಕ್ಯಾಚ್ ಮಾಡೋದಕ್ಕೆ BLOಗಳಿಗೆ ಕಷ್ಟ ಆಗತ್ತೆ. ಆ ಕಾರಣಕ್ಕೋಸ್ಕರ ಒಂದು ಪ್ರದೇಶವನ್ನ ನಿಗದಿಪಡಿಸಿ, ಅದೊಂದು ಶಾಲೆ, ಆ ಶಾಲೆಯನ್ನ ನಿಗದಿಪಡಿಸಿ ಅಲ್ಲಿ ಏನು SIR ಪ್ರೋಸೆಸ್ಗೆ ಸಂಬಂಧಪಟ್ಟಂಗೆ ಈ ವಲಸಿಗರು ಇರ್ತಾರಲ್ಲ, ಅಂದ್ರೆ ಯಾವಾಗಲೂ ಸಿಗೋದಿಲ್ಲ ಪಾಪ, ಅವರೆಲ್ಲೆಲ್ಲ ಓಡಾಡ್ತಿರ್ತಾರೆ, ಅಂಥವ್ರನ್ನೆಲ್ಲ ಕರೆಸಿ ಅವರಿಗೆ ಮಾಹಿತಿ ಕೊಡುವಂತಹ ಮತ್ತು ಅವರು ಮತದಾರರ ಚೀಟಿ ಏನು ಪತ್ರ ಇದೆಯಲ್ಲ ಅದರಲ್ಲಿ ಅವರ ಹೆಸರು ಸೇರಿಸೋದು, ಅವರಿಗೆ ಮಾಹಿತಿ ಕೊಡೋ ಕೆಲಸವನ್ನೆಲ್ಲ ಮಾಡ್ಲಾಗ್ತಾ ಇತ್ತು. ಅಲ್ಲಿ ಒಬ್ಬರು ಕೂಡ ಬಾಂಗ್ಲಾ ವಲಸಿಗರು ಇರಲಿಲ್ಲ. HD ಕುಮಾರಸ್ವಾಮಿ ಅವರೇ ಬಾಂಗ್ಲಾ ವಲಸಿಗರನ್ನ ಕರ್ನಾಟಕದ BLOಗಳು ಮತ್ತು ಚುನಾವಣಾಧಿಕಾರಿಗಳು ಏನು ಅದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಹೇಗೆ ಸಾಧ್ಯ? ನೀವು ಹೇಳಿ ತೋರಿಸಿದ್ರಲ್ಲ ಆ ವಿಡಿಯೋದಲ್ಲಿ, ಒಬ್ಬನೇ ಒಬ್ಬ ಬಾಂಗ್ಲಾ ವಲಸಿಗನನ್ನ ತೋರಿಸ್ಬೇಕಾಗಿತ್ತು. ನೀವು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಸುದ್ದಿಗೋಷ್ಠಿ ಮಾಡಿ, ಆ ವಿಡಿಯೋದಲ್ಲಿ ನೀವು ಅಲ್ಲಿ ಭೇಟಿ ಕೊಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಯಾರಿದ್ದಾರೆ ಬಾಂಗ್ಲಾ ವಲಸಿಗರು ನೋಡಿ ಇವನ ಹೆಸರು ಅಂತ ಹೇಳಿ ಹೇಳಬೇಕಾಗಿತ್ತು. ಹೇಳೋದಕ್ಕೆ ಇಲ್ವಲ್ಲ ಅಲ್ಲಿ ಬಾಂಗ್ಲಾ ವಲಸಿಗರು ಇಲ್ವೇ ಇಲ್ಲ. ಅದು ಅಲ್ಲಿನ ಸ್ಥಳೀಯರಿಗೆ BLO ತಂಡ, ಚುನಾವಣಾ ಆಯೋಗದ ಈ BLO ತಂಡ ಮಾಹಿತಿಯನ್ನ ಕೊಡ್ತಾ ಇತ್ತು, ಅವ್ರಿಗೆ ಬೇಕಾದ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು. ಯಾರೋ ನಿಮಗೆ ಸರಿಯಾಗಿ ಅವರ ವಿಡಿಯೋ ಅಂತ ಕಳಿಸ್ಬಿಟ್ರೆ, ಮುಸ್ಲಿಮರು ಕರ್ನಾಟಕದಲ್ಲಿರೋ ಮುಸ್ಲಿಮರು ಟೋಪಿ ಹಾಕೊಂಡ್ಬಿಟ್ಟು ಅವ್ರೇನೋ ಕೆಲಸ ಮಾಡ್ಕೊಂಡ್ಬಿಟ್ರೆ ಅವರೆಲ್ಲರೂ ಬಾಂಗ್ಲಾ ವಲಸಿಗರು ಆಗ್ಬಿಡ್ತಾರ? ಏನು HD ಕುಮಾರಸ್ವಾಮಿ ಅವರೇ, ಯಾಕೆ ಈ ಸಂದರ್ಭದಲ್ಲಿ ಇಂಥ ಹೇಳಿಕೆ ಕೊಡ್ತಾ ಇದ್ದೀರಿ? ನಿಮಗೇನಾದ್ರು ಹತಾಶೆ ಕಾಡ್ತಾ ಇದೆಯಾ, ಅಥವಾ ಇದು ಚುನಾವಣಾ ತಂತ್ರಗಾರಿಕೆ ಇನ್ನೊಂದು ಭಾಗವಾ? ಹಾಗಿದ್ರೆ ರಾಮನಗರದ ಮುಸ್ಲಿಮರು ನಿಮಗೆ ಸಪೋರ್ಟ್ ಮಾಡೇ ಇಲ್ವಾ? ನಿಮ್ಮ ತಂದೆಯವರಿಗೆ ಮಾಡಿಲ್ವಾ? ನಿಮಗೆ ಮಾಡಿಲ್ವಾ? ನಿಮ್ಮ ಪತ್ನಿಯವರಿಗೆ ಮಾಡಿಲ್ವಾ? ಹಾಗಾಗಿ HD ಕುಮಾರಸ್ವಾಮಿಯವರು ಇಂತಹ ಹೇಳಿಕೆಯನ್ನ, ಅಂದ್ರೆ ನಿಮ್ಮಗಳ ತಪ್ಪಿನಿಂದ ನಿಮ್ಮ ರಾಜಕೀಯ ಹಿನ್ನಡೆಯ ಹತಾಶದ ಕಾರಣಕ್ಕೋಸ್ಕರ ಮುಸ್ಲಿಮರನ್ನ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಆ ಸಮುದಾಯಕ್ಕೆ ನೋವಾಗಿದೆ. ಆ ಸಮುದಾಯದ ಅಲ್ಲಿನ ಜನಪ್ರತಿನಿಧಿ ಅವರು ಕ್ಷಮೆ ಯಾಚಿಸಬೇಕು, ಅಥವಾ ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಇಂತಹ ಹೇಳಿಕೆಯನ್ನ ಕೊಡುವುದರ ಬದಲಾಗಿ ಸರಿಯಾದ ರಾಜಕಾರಣವನ್ನ, ಈ ಕೋಮು ರಾಜಕಾರಣವನ್ನ ಮಾಡುವುದರ ಬದಲಾಗಿ ಸರಿಯಾದ ರಾಜಕಾರಣವನ್ನ ನೀವು ಇನ್ನಾದರೂ ಮಾಡಲಿ. BJPಯ ಜೊತೆ ನೀವು ಈ ರೀತಿ ಸೇರಿಕೊಂಡು ಈ ಕೋಮು ರಾಜಕಾರಣ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಿನ್ನಡೆಯಾಗುವ ಸಾಧ್ಯತೆಗಳಿವೆ. ನಮಸ್ಕಾರ.